ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೆಲ್ಲ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ 32ನೇ ಕಂತಿನ ಹಣ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಮಗಿನ್ನೂ ಹಣ ಬಂದಿಲ್ಲ ಅಂದ್ಬಿಟ್ಟು. ಬಟ್ ಇವಾಗ ಮತ್ತೆ 2ನೇ ಹಂತದ ಹಣ ಜಮೆ ಶುರು ಮಾಡಿದರೆ. ಇನ್ನೂ ಕೇವಲ 40% ಅಷ್ಟೇ ಹಣನ ಜಮೆ ಮಾಡಿರೋದು. ಇನ್ನೂ 60% ಜಮೆ ಮಾಡಬೇಕಾಗಿದೆ. ಯಾಕಂದರೆ ಯಾವುದೇ ಕಂತಿನ ಹಣ ಆದರೂ ಕೂಡ ಅಷ್ಟೇ ಮೊದಲನೇ ಹಂತದಲ್ಲಿ ಕಡಿಮೆ ಜನಕ್ಕೆ ಹಾಕೋದು. ಅದರಲ್ಲೂ ಕೂಡ ಈ 31ನೇ ಕಂತಿನ ಹಣ ಏನು ಜಮೆ ಮಾಡ್ತಾ ಇದ್ದಾರೆ, ಪ್ರತಿ ಸತಿನೇ ಕಡಿಮೆ ಹಾಕ್ತಾ ಇದ್ದಿದ್ದು ಮೊದಲನೇ ಹಂತದಲ್ಲಿ, ಇವಾಗ ಇನ್ನೂ ಕಡಿಮೆ ಹಾಕಿದ್ದಾರೆ. ಸೊ ಹಾಗಾಗಿ ಕೇವಲ ಒಂದು 40% ಮಹಿಳೆಯರಿಗೆ ಅಷ್ಟೇ ಬಂದಿರೋದು. ಈಗ 2ನೇ ಹಂತದ ಹಣ ರಿಲೀಸ್ ಆದಾಗ ಸಾಕಷ್ಟು ಜನಕ್ಕೆ ಬರುತ್ತೆ. ಈ ವಾರದಲ್ಲಿ ಒಂದು 80 to 85% ಮಹಿಳೆಯರಿಗೆ 31ನೇ ಕಂತಿನ ಹಣ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ವೆಯ್ಟ್ ಮಾಡಿ. ನಿಮಗೆ 30 ಕಂತಿನ ಹಣದವರೆಗೂ ಯಾವುದೇ ರೀತಿ ಮಿಸ್ ಆಗ್ದಲೇ ಹಣ ಬಂದಿದೆ ಅಂತಂದರೆ 31ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಒಂದ್ಸತಿ DBT ಕರ್ನಾಟಕ ಆ್ಯಪಲ್ಲೂ ಕೂಡ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ನಿಮಗೆ ಹಣ ಜಮೆ ಆಗಿದ್ರು ಕೂಡ ಬ್ಯಾಂಕ್ಗಳಿಂದ ಮೆಸೇಜ್ ಬಂದಿರಲ್ಲ. ಸೊ ಈ ಥರನೂ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ DBT ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ DBT ಕರ್ನಾಟಕ ಆ್ಯಪು ಡೌನ್ಲೋಡ್ ಮಾಡ್ಕೋಬೋದು ಪ್ಲೇಸ್ಟೋರಲ್ಲಿ. ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಿ OTP ಹಾಕ್ಬಿಟ್ಟು ನೀವು ಪಿನ್ ಕೋಡ್ನ ಸೆಟ್ ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಲ್ಲ, ಯಾವುದೇ ರೀತಿ ನೀವೇನಾರ ಪೆನ್ಷನ್ ಹಣ ತೊಗೊಳ್ತಿರ್ತೀರಾ, ಯಾವುದೇ ರೀತಿ ನಿಮ್ಮದು ಗೌರ್ಮೆಂಟ್ ಸ್ಕೀಮಿಂದು ಕೂಡ ನಿಮಗೆ ಸ್ಟೇಟಸ್ ಅದರಲ್ಲಿ ಗೊತ್ತಾಗುತ್ತೆ. ನಿಮಗೆ ಯಾವುದು ಹಣ ಯಾವಾಗ ಬಂದಿದೆ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ಟೈಮಿಗೆ ಬಂದಿದೆ, ಯಾವ ದಿನಾಂಕ ಬಂದಿದೆ, ಪ್ರತಿಯೊಂದೂ ಕೂಡ ಅದರಲ್ಲಿ ಅಪ್ಡೇಟ್ ಇರುತ್ತೆ. ಗೃಹಲಕ್ಷ್ಮಿ ಸ್ಟೇಟಸ್ ಅಂತ ಚೆಕ್ ಮಾಡಿದ್ರೆ ನಿಮ್ಮ ಖಾತೆಗೆ ಬಂದಿದ್ರೆ ಯಾವತ್ತು ಬಂದಿದೆ ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಅಕಸ್ಮಾತ್ ನಿಮಗೆ ಬ್ಯಾಂಕಿಂದ ಮೆಸೇಜ್ ಬಂದಿಲ್ಲ ಅಥವಾ ಕೆಲವೊಬ್ಬರಿಗೆ ಬರೋದಿಲ್ಲ, ಕೆಲವರು ನೋಡ್ಕೊಂಡಿರಲ್ಲ. ಸೊ ಹಾಗಾಗಿ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಈ ವೀಕಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಜಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೋಪ್ಫುಲಿ ಎಲ್ಲರಿಗೂ ಕೂಡ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ತಕ್ಷಣ ಆಗಿಬಿಡುತ್ತೆ, ಕೆಲವೊಬ್ಬರಿಗೆ ಇನ್ನೇನು ಎಂಡಿಂಗ್ ಟೈಮಲ್ಲಿ ಆಗುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಆಗುತ್ತೆ. ಹಾಗೆ ಕೆಲವೊಬ್ಬರಿಗೆ 4,000 ರೂಪಾಯಿ ಹಣ ಕೂಡ ಜಮೆ ಆಗಿದೆ. ಹಾಗಾಗಿ ತುಂಬ ಜನ 32ನೇ ಕಂತಿನ ಹಣ ಕೂಡ ರಿಲೀಸ್ ಆಗಿದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ. ಖಂಡಿತ ಅಲ್ಲ. ಯಾರಿಗೆಲ್ಲ 4,000 ರೂಪಾಯಿ ಜಮೆ ಆಗಿದೆ ಅಂದರೆ ಯಾರಿಗೆಲ್ಲ 30ನೇ ಕಂತಿನ ಹಣ ಬಂದಿರಲಿಲ್ಲ ನೋಡಿ. ಯಾಕಂದರೆ ಆವಾಗ CM ಆಗಿ ಸಿದ್ದರಾಮಯ್ಯ ಸರ್ ಅವರು ಇದ್ದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳಿದರು 31ನೇ ಕಂತಿನ ಹಣ ಎರಡೂ ಕೂಡ ಹಣ ರಿಲೀಸ್ ಮಾಡಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂತ. ಬಟ್ ಆವಾಗ ಅವ್ರು ಬರೀ 30ನೇ ಕಂತಿನ ಹಣ ಮಾತ್ರ ರಿಲೀಸ್ ಮಾಡಿದರು. ಆವಾಗಲೂ ಕೂಡ ಎಲೆಕ್ಷನ್ಸ್ ಬಂತು, ಆಮೇಲೆ ಟೆಕ್ನಿಕಲ್ ಎರರ್ ಬಂದು ಹಣ ಜಮೆ ಆಗದೆ ಸ್ಟಾಪ್ ಆಗಿ ಹೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಸಾಕಷ್ಟು ಜನಕ್ಕೆ 30ನೇ ಕಂತಿನ ಹಣ ಬಂದಿರಲಿಲ್ಲ, ತುಂಬ ಜನಕ್ಕೆ ಪೆಂಡಿಂಗ್ ಇತ್ತು. ಹಾಗಾಗಿ ಅಂಥವ್ರಿಗೆ 31ನೇ ಕಂತಿನ ಹಣ ರಿಲೀಸ್ ಟೈಮಲ್ಲಿ 30ನೇ ಕಂತಿನ ಹಣ ಕೂಡ ಆಗ್ತಿದ್ದಾರೆ. ಅಂದರೆ ಒಟ್ಟಿಗೆ 4,000 ರೂಪಾಯಿ ಬರ್ತಾ ಇಲ್ಲ, 2-3 ದಿನ ಗ್ಯಾಪಲ್ಲಿ 2,000 ರೂಪಾಯಿ ಹಣ ಬಂದಿದೆ. ಸೊ ಹಾಗಾಗಿ 32ನೇ ಕಂತಿನ ಹಣನೂ ಬಂತೇನೋ ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಆಗಿದೆ. ಖಂಡಿತ ಇಲ್ಲ. ಇನ್ನು 32ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಖಂಡಿತ ಅದ್ರ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ. ಹಾಗೆ ಇನ್ನೂ ಸ್ವಲ್ಪ ಜನ ನನಗೆ ಕಮೆಂಟ್ ಮಾಡಿದ್ರಿ, ಈಗ ಹೊಸದಾಗಿ ಅಪ್ಲೈ ಮಾಡೋರಿಗೆ ಗೃಹಲಕ್ಷ್ಮಿ ಏನು ಮರು ಅರ್ಜಿ ಸಲ್ಲಿಕೆ ಮಾಡಬೇಕು, ಬಯೋಮೆಟ್ರಿಕ್ ಮಾಡಬೇಕು ಅಂತ ನಮ್ಮ DK ಶಿವಕುಮಾರ್ ಅವ್ರು ಹೇಳಿದರು. ಅದು ಮಾಡಿದ್ರೆ ನನ್ನ ಹಣ ಬರೋದು, ನಮಗಿನ್ನೂ ಹಣ ಬಂದಿಲ್ಲ, ನಾವೀಗ ಮರು ಅರ್ಜಿ ಸಲ್ಲಿಸಬೇಕಾ, ಬಯೋಮೆಟ್ರಿಕ್ ಕೊಡಬೇಕಂದ್ರೆ ಖಂಡಿತ ಇಲ್ಲ. ಈಗ ಮರು ಅರ್ಜಿ ಸಲ್ಲಿಕೆಗೂ ಈ 31ನೇ ಕಂತಿನ ಹಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕಂದರೆ ಇನ್ನೂ ಅಪ್ಲಿಕೇಶನ್ನೇ ಬಿಟ್ಟಿಲ್ಲ. ಬಯೋಮೆಟ್ರಿಕ್ ಕಡ್ಡಾಯವಾಗಿ ಮಾಡಿಸ್ಬೇಕು ಅಂದ್ಬಿಟ್ಟು ನಮ್ಮ DK ಶಿವಕುಮಾರ್ ಅವ್ರು ಹೇಳಿದರು. ಬಟ್ ಇನ್ನು ಯಾವಾಗಿಂದ ಶುರು, ಇನ್ನೂ ಅಪ್ಲಿಕೇಶನ್ ಕೂಡ ಬಿಟ್ಟಿಲ್ಲ. ಸೊ ಹಾಗಾಗಿ ಅದಕ್ಕೆ ಮುಂಚೆನೇ 31ನೇ ಕಂತಿನ ಹಣ ಜಮೆ ಶುರು ಮಾಡಿರೋದ್ರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮೇ ಬಿ 31ನೇ ಕಂತಿನ ಹಣ ಆದಮೇಲೆ 32ನೇ ಕಂತಿನ ಹಣದಿಂದ ಈ ಒಂದು ಮರು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಶುರು ಮಾಡ್ತಾರಾ ಏನು ಅಂತ ನೋಡಬೇಕಾಗಿದೆ. ಯಾಕಂದರೆ ಎಲ್ಲ ಸಿದ್ಧತೆಗಳು ಕೂಡ ಮಾಡ್ಕೊಳ್ತಾ ಇದ್ದೀವಿ.
ಮರು ಅರ್ಜಿ ಸಲ್ಲಿಕೆಗೆ ಅರ್ಜಿನಲ್ಲಿ ಏನೇನೆಲ್ಲ ಕ್ವಶನ್ಸ್ ಇರಬೇಕು ಏನು ಅಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ರೆಡಿ ಮಾಡಿದ್ದೀವಿ. ಅದು ತಯಾರಿ ನಡೆದಿದೆ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಸರೇ ಹೇಳಿದರು. ಬಯೋಮೆಟ್ರಿಕ್ ಕೊಡಬೇಕು, ಹಾಗೆ ಫಲಾನುಭವಿಗಳ ಫೋನ್ ನಂಬರೇ ಇರಬೇಕು, ಅವರ ಅಕೌಂಟೇ ಲಿಂಕ್ ಆಗಿರಬೇಕು. ಸೊ ಈ ಥರದ್ದೆಲ್ಲ ಹೇಳಿದರು. ಬಟ್ ಯಾವಾಗಿಂದ ಮರು ಅರ್ಜಿ ಸಲ್ಲಿಕೆ ಅಥವಾ ಬಯೋಮೆಟ್ರಿಕ್ ಕೊಡಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಸೊ ಹಾಗಾಗಿ 31ನೇ ಕಂತಿನ ಹಣ ನೀವೇನು ಮಾಡಿಲ್ಲ ಅಂದರೂ ಕೂಡ ಪರವಾಗಿ, ಏನು ಮಾಡೋದು ಕೂಡ ಬೇಕಾಗಿಲ್ಲ. ನಿಮಗೆ ಇಷ್ಟು ದಿನ ಹೇಗೆ ಹಣ ಬರ್ತಿತ್ತೋ ಇನ್ನು ಮುಂದೆ ಕೂಡ ಅದೇ ರೀತಿ ಬರುತ್ತೆ 31ನೇ ಕಂತಿನ ಹಣ. ನೆಕ್ಸ್ಟು ಏನಾದರೂ ಅಧಿಕೃತವಾಗಿ CM ಆಗಿರ್ಬೋದು ಅಥವಾ ಅಕಸ್ಮಾತ್ ಏನಾದರೂ ಇವಾಗ ಸಚಿವ ಸಂಪುಟ ಆದಮೇಲೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾರು ಬರ್ತಾರೆ ಅವ್ರು ಅಧಿಕೃತವಾಗಿ ಘೋಷಣೆ ಮಾಡಿದಾಗ ಮರು ಅರ್ಜಿ ಸಲ್ಲಿಸಬೇಕು, ಬಯೋಮೆಟ್ರಿಕ್ ಕೊಡಬೇಕು ಅಂತ ಹೇಳಿದಾಗ ಈಗ ಹೇಗೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, SIR ಆಗಿರ್ಬೋದು, ಮನೆಗೆ ಬಂದು ಅಪ್ಲಿಕೇಶನ್ನ ಕೊಟ್ಟು ಫಿಲ್ ಮಾಡಿಕೊಂಡು ಡಾಕ್ಯುಮೆಂಟ್ನ ವೆರಿಫೈ ಮಾಡೋಗ್ತಾರೋ ಅದೇ ಥರ ಗೃಹಲಕ್ಷ್ಮಿ ಯೋಜನೆ ಮರುಪರಿಶೀಲನೆ ನಡೆಯುತ್ತಾ ಅಥವಾ ನಾವೇ ಹೋಗಿ ಅಪ್ಲೈ ಮಾಡಬೇಕಾ, ಮುಂಚೆ ಹೇಗೆ ಹೋಗಿ ಅಪ್ಲೈ ಮಾಡಿದ್ವಿ ಗ್ರಾಮವನ್ ಕರ್ನಾಟಕವನ್ಗೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಇವಾಗ ಅದಕ್ಕೂ ಹೊಸ ಅರ್ಜಿ ಸಲ್ಲಿಕೆಗೂ 31ನೇ ಕಂತಿನ ಹಣಕ್ಕೂ ಸಂಬಂಧ ಇಲ್ಲ. ಸೊ ನಿಮಗೆ 30ನೇ ಕಂತಿನ ಹಣದವರೆಗೂ ಎಲ್ಲ ಕಂತಿನ ಹಣ ಬಂದಿದೆ ಅಂದರೆ ಖಂಡಿತವಾಗ್ಲೂ ಈ ವಾರದಲ್ಲಿ ನಿಮ್ಗಳಿಗೂ ಕೂಡ 32ನೇ ಕಂತಿನ ಹಣ ಬಂದೇ ಬರುತ್ತೆ. ಒಂದ್ಸತಿ DBT ಸ್ಟೇಟಸ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೂಡ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕು ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಹೇಳಿದ್ದಾರೆ. ಇವಾಗ ಹೇಗೆ ನಾವು ಕರ್ನಾಟಕದ ನಿವಾಸಿಗಳು ಅಂತ ಹೇಳಲಿಕ್ಕೆ ವೋಟರ್ ID ಹಾಗೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಹಾಗೆ ಈಗೇನೇ ಯೋಜನೆಗಳಿಗೆ ಅಪ್ಲೈ ಮಾಡಬೇಕಂದ್ರೂ ಕೂಡ ಇದೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾರೆ. ಇವಾಗ ಅದ್ರ ಜೊತೆ ಇದು ಒಂದು ಕೂಡ ಆ್ಯಡ್ ಆಗಿದೆ, ಶಾಶ್ವತ ಪ್ರಮಾಣ ಪತ್ರ ಅಂದ್ಬಿಟ್ಟು. ಸೊ ಇದನ್ನು ಕೂಡ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕು. ಇದನ್ನು ಆನ್ಲೈನಲ್ಲೂ ಮಾಡ್ಬೋದು, ಆಫ್ಲೈನಲ್ಲೂ ಕೂಡ ಮಾಡ್ಬೋದು. ಇದ್ರ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನೆಲ್ಲ ಕಂಡೀಷನ್ಸ್ ಇದೆ, ಏನೆಲ್ಲ ದಾಖಲೆಗಳನ್ನ ಕೊಡಬೇಕು, ಎಲ್ಲೋಗಿ ಅಪ್ಲೈ ಮಾಡಬೇಕು, ಹಾಗೆ ಇಷ್ಟು ದಿವಸದಲ್ಲಿ ನಿಮಗೆ ಈ ಒಂದು ಸರ್ಟಿಫಿಕೇಟ್ ಪ್ರಮಾಣ ಪತ್ರ ಸಿಗುತ್ತೆ. ಪ್ರತಿಯೊಂದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಈಗ ಒಂದು 2-3 ವಿಡಿಯೋ ಹಿಂದೆ ನಿಮಗೆ ನೋಡಿದ್ರೆ ಸಿಗುತ್ತೆ. ಸೊ ಅದನ್ನ ಕೂಡ ಚೆಕ್ ಮಾಡಿ ಡೀಟೇಲಾಗಿ ಏನೆಲ್ಲ ದಾಖಲೆಗಳು ಬೇಕು, ಏನೆಲ್ಲ ಕಂಡೀಷನ್ಸ್ನ ಇಟ್ಟಿದ್ದಾರೆ ಅಂತ. ಯಾಕಂದರೆ ಇವಾಗ ಏನೇ ಇದ್ರೂ ಕೂಡ ಈಗ ವೋಟರ್ ID ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರು ಅಧಿಕಾರಕ್ಕೆ ಬಂದಾಗಿಂದ ಪ್ರತಿಯೊಂದನ್ನು ಕೂಡ ವೋಟರ್ IDಗೆ ಕೇಳ್ತಿದ್ದಾರೆ. ಇಷ್ಟು ದಿನ ಏನಾಗ್ತಿತ್ತು, ಆಧಾರ್ ಕಾರ್ಡ್ ಇತ್ತು ಅಂತಂದರೆ ಆಯಿತು, ಎಲ್ಲದಕ್ಕೂ ಆಧಾರ್ ಕಾರ್ಡ್ ಕೊಟ್ಟರೆ ಸಾಕಾಗ್ತಿತ್ತು. ಬಟ್ ಇವಾಗ ಹೊಸದಾಗಿ ಎಲ್ಲದಕ್ಕೂ ಕೂಡ ವೋಟರ್ ID ಕೇಳ್ತಾ ಇದ್ದಾರೆ. ಈಗ ಹೊಸದಾಗಿ ಇವಾಗ ಅದರಲ್ಲೂ ಈ ಗ್ಯಾರಂಟಿ ಯೋಜನೆ ಮರುಪರಿಶೀಲನೆ ಇವಾಗ SIR ಆಗಿರ್ಬೋದು, ಎಲ್ಲದಕ್ಕೂ ಕೂಡ ವೋಟರ್ ID ಕಂಪಲ್ಸರಿ ಮಾಡಿದ್ದಾರೆ. ಇವಾಗ ಈ ಒಂದು ಸರ್ಟಿಫಿಕೇಟ್ನ ಕೂಡ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಏನೇನು ಮಾಡ್ಸೋಕ್ಕೆ ಹೇಳ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಅಧಿಕೃತವಾಗಿ ಘೋಷಣೆ ಮಾಡಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಮಾಡಿಸ್ಲೇಬೇಕು. ಇದ್ರ ಬಗ್ಗೆ ನಾನು ಆಲ್ರೆಡಿ ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. ಸೊ ಅದನ್ನ ಕೂಡ ಚೆಕ್ ಮಾಡಿದ್ರೆ ನೀವು ಡೀಟೇಲಾಗಿ ನೀವೇ ಹೋಗಿ ಅಪ್ಲೈ ಮಾಡ್ಬೋದು, ಆನ್ಲೈನಲ್ಲೂ ಮಾಡ್ಬೋದು ಅಥವಾ ನೀವು ಹೊರಗಡೆ ಹೋಗಿ ಕೂಡ ಮಾಡಿಸ್ಕೋಬೋದು. ಸೊ ಆ ವಿಡಿಯೋ ಚೆಕ್ ಮಾಡಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಗೊತ್ತಾಗುತ್ತೆ. ಇವಾಗ SIR ಕೂಡ ಕೊನೆ ಹಂತಕ್ಕೆ ಬರ್ತಾ ಇದೆ. SIR ಬಗ್ಗೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಬಗ್ಗೆ ಆಗಿರ್ಬೋದು, ಅಥವಾ BPL ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಹೊಸ ಹೊಸ ಅಪ್ಡೇಟ್ಸ್ಗಳು ಬಂದಿದೆ. ಹಾಗೆ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಆಗಿರ್ಬೋದು, ಈಗ ಆಲ್ರೆಡಿ ಅದ್ರ ಬಗ್ಗೆ ಎಲ್ಲ ನಾನು ವಿಡಿಯೋ ಮಾಡಿದ್ದೀನಿ. ನಿನ್ನೆ ಕೂಡ SIR ಬಗ್ಗೆ ಆಗಿರ್ಬೋದು ಅಥವಾ BPL ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಹಾಗೆ ಇಂದಿರಾ ರೇಷನ್ ಕಿಟ್ನ ಕೂಡ ವಿತರಣೆ ಮಾಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ತಿಳಿಸಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಏನೇನೆಲ್ಲ ರೀಸೆಂಟಾಗಿ ಅಪ್ಡೇಟ್ ಬಂದಿದೆ, ಏನೆಲ್ಲ ಹೊಸ ಹೊಸ ಅಪ್ಡೇಟ್ನ ಸ್ವತಃ ಸಚಿವರೇ ಆಹಾರ ಇಲಾಖೆಯಿಂದನೇ ಅಪ್ಡೇಟ್ ಬಂದಿರುವಂಥದ್ದು. ಹಾಗೆ SIRದು ಕೂಡ ಏನೆಲ್ಲ ಅಪ್ಡೇಟ್ಸ್ ಇದೆ, ಕೊನೆ ಹಂತಕ್ಕೆ ಬಂದಿದೆ. ಈಗ ಅದ್ರ ಬಗ್ಗೆ ಕೂಡ ಮತಪಟ್ಟಿಯಿಂದ ಎಷ್ಟು ಜನ ಹೆಸರು ಡಿಲೀಟ್ ಆಗ್ತಾ ಇದೆ, ಯಾಕೆ ಡಿಲೀಟ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ದಯವಿಟ್ಟು ಅದನ್ನ ಕೂಡ ಚೆಕ್ ಮಾಡಿ. ಹಾಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ನನ್ನ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಿರ್ತೀನಿ. ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ವೀಡಿಯೋಸ್ನ ನೋಡಿ ಸುಮ್ಮನಾಗ್ತೀರಾ, ಲೈಕ್ ಮಾಡಿರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕಮೆಂಟ್ ಮಾಡಿರಲ್ಲ. ಸೊ ನಿಮ್ಮ ಒಂದು ಲೈಕ್ ಆಗಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಹಾಗೆ ಕಮೆಂಟ್ಸ್ ಆಗಿರ್ಬೋದು, ನನಗೆ ಮೋಟಿವೇಶನ್ ಸಿಗುತ್ತೆ. ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ನಿಮಗೆ ನನ್ನ ಕಡೆಯಿಂದ ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ನೋಡಿ, ಶೇರ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹೀಗೆ ಸಪೋರ್ಟ್ ಮಾಡ್ತೀರಿ, ಹೀಗೆ ಎನ್ಕರೇಜ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.